ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಬಾಪು ಸ್ಟೋರೀಸ್. ನಾವಿಲ್ಲಿ ಆದೋನಿಗೆ ಹೋಗ್ತಾ ಇದ್ವಿ. ಈವ್ನಿಂಗ್ ಅರೌಂಡ್ 6:30 ಏನೋ ನಾವು ಹೈದ್ರಾಬಾದ್ ಬಿಟ್ಟಿದ್ದು. ಮನೆ ಬಿಟ್ಟ ತಕ್ಷಣವೇ ಫುಲ್ ಮಳೆ ಸ್ಟಾರ್ಟ್ ಆಯಿತು. ಎಷ್ಟು ಬೇಗ ಬಿಡ್ಬೇಕು ಅಂದ್ಕೊಂಡ್ರು ಅಂದ್ಕೊಂಡಿದ್ದ ಟೈಮ್ಗಿಂತ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಲೇಟೇ ಆಗುತ್ತೆ ಮನೆ ಬಿಡುವಷ್ಟರಲ್ಲಂದ್ರು. ಇನ್ನು ಮಳೆ ಬರ್ತಿರೋದ್ರಿಂದ ನಾವು ಒಂದು ಸ್ವಲ್ಪ ನಿಧಾನನೇ ಹೋಗ್ತಾ ಇದ್ವಿ. ನಾವು ಯಾವಾಗ ಊರಿಗೆ ಹೋದ್ರೂ ಔಟರ್ ರಿಂಗ್ ರೋಡ್ ಮೇಲೆ ಹೋಗ್ತೀವಿ. ಒಂದು 20 ಕಿಲೋಮೀಟರ್ಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಬಟ್ ಸಿಟಿಯಲ್ಲಿ ಹೋಗ್ಬೇಕಂದ್ರೆ ಫುಲ್ ಟ್ರಾಫಿಕ್ ಜಾಮ್, ಒಂದು ಹೆಡ್ಡೇಕ್ ಅದು. ಅದಕ್ಕೆ ನಾವು ಇನ್ನು ಯಾವಾಗೂ ಓರಾರ್ ಮೇಲೆ ಹೋಗ್ತೀವಿ. ಸೊ ಇದು ಏರಿಯಾ ಬಂದುಬಿಟ್ಟು ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ಇದು ಡೈರೆಕ್ಟ್ ಮಾದಾಪುರ್ಗೆ ಕನೆಕ್ಟ್ ಆಗುತ್ತೆ ಇಲ್ಲಿಂದ. ಏರಿಯಾ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ರೆಂಟ್ ಎಲ್ಲನೂ ತುಂಬ ಭಯಂಕರ ಇದೆ ಅಂತ. ಫ್ಲ್ಯಾಟ್ಸ್ ಎಲ್ಲನೂ ತುಂಬ ಕ್ರೋರ್ಸಲ್ಲಿದೆ ಅಂತ ಇಲ್ಲಿ ಪ್ರೈಸ್ ಎಲ್ಲನೂ. ಬಟ್ ಏನು ಮಾಡೋಕ್ಕಾಗಲ್ಲ. ನಾವಿನ್ನು ಇಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಉಡುಪಿ ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಟೈಮ್ ಆಲ್ಮೋಸ್ಟ್ 9 ಏನೋ ಆಗಿತ್ತು. ಬಟ್ ಇನ್ನೂ ಲೇಟ್ ಆದಂಗೆಲ್ಲ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಿಲ್ಲಿಸಿದ್ವಿ. ಬಟ್ ಫುಡ್ ಎಲ್ಲ ಓಕೆ ಇತ್ತು. ಪ್ರೈಸ್ ಅಂತೂ ತುಂಬ ಜಾಸ್ತಿ ಇತ್ತು. ನಾವು ನೈಟ್ ಅರೌಂಡ್ 1:30 ಏನೋ ಅದೊನಿಗೆ ರೀಚ್ ಆಗಿದ್ವಿ. ಇನ್ನು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ಇನ್ನು ಶಾಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಟ್ರೆಂಡ್ಸಿಗೆ ಬಂದಿದ್ದೀವಿ. ಇಲ್ಲೇನೋ ಆಫರ್ ಇತ್ತು ಅಂತ ಬಂದಿದ್ವಿ. ಬಟ್ ಗೊತ್ತಿದ್ದೆ ಅಲ್ವಾ, ಆಫರ್ ಇದ್ರೆ ಅಂದರೂ ಏನೂ ಚೆನ್ನಾಗಿರಲ್ಲ ಬಟ್ಟೆ. ಸೊ ಹಾಗಾಗಿ ಇಲ್ಲಿ ನೋಡ್ಕೊಂಬಿಟ್ಟು ಇನ್ನೊಂದು ಬ್ರ್ಯಾಂಚ್ನೂ ಇದೆ ಇವ್ರದ್ದೇ. ಯಾವುದೆಲ್ಲ ಇಷ್ಟ ಆಯಿತು ಇನ್ನು ಬಟ್ಟೆ ಎಲ್ಲ ತೊಗೊಂಬಿಟ್ಟು ಇಲ್ಲಿ ನಾವು ನೆಕ್ಸ್ಟ್ ಇನ್ನೊಂದು ಬ್ರ್ಯಾಂಚ್ ಕಡೆ ಹೋಗ್ತಾ ಇದ್ವಿ. ಊರಿಗೆ ಹೋದಾಗೆಲ್ಲ ನಾನಂತೂ ಕಂಪ್ಲೀಟ್ ಒಂದು ರೌಂಡ್ ಹಾಕ್ತೀನಿ. ಏನಕ್ಕಂದರೆ ಎಷ್ಟೇ ಬಟ್ಟೆ ನಾನು ಎಲ್ಲಿದ್ದರೂ ತೊಗೊಳ್ಳಿ, ಬಟ್ ಅದನ್ನೆಲ್ಲಿ ಹೋದಾಗ ಏನೋ ಒಂದು ಶಾಪಿಂಗ್ ಮಾಡಲೇಬೇಕು ನನಗೆ. ಆ ಥರ ನಮ್ಮ ಊರಲ್ಲಾದರೆ ನಮ್ಗೆ ಐಡಿಯಾ ಇರುತ್ತೆ ಅಲ್ವಾ, ಎಲ್ಲೆಲ್ಲಿ ಏನೇನು ತೊಗೊಂಡಿರ್ತೀವಿ ಚಿಕ್ಕವರಿದ್ದಾಗ. ಸೊ ನಾವು ಅದೇ ಶಾಪ್ಗೆ ಹೋಗಿ ಮತ್ತು ಅಲ್ಲಿನೂ ಏನಾದ್ರು ಪರ್ಚೇಸ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಮತ್ತೆ ಇನ್ನೊಂದು ಟ್ರೆಂಡ್ಸ್ಗೆ ಬಂದಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಲ್ಯಾಪಿನೋಸ್ಗೆ ಹೋಗಿದ್ವಿ. ನಾನು ಲಾಸ್ಟ್ ಟೈಮ್ ಯಾವ್ದು ತೊಗೊಂಡಿದ್ದು, ಸೊ ಅದೇ ಆರ್ಡ್ರ್ ಮಾಡೋಣ ಅಂತಿದ್ದೆ. ಇವ್ರು ನೋಡಿದ್ರೆ ಇಲ್ಲ ಬೇಡ, ಹೊಸ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಬೇರೆ ಏನೋ ತೊಗೊಂಡಿದ್ವಿ. ಬಟ್ ಟೇಸ್ಟ್ ನಮ್ಗೆ ಅಷ್ಟೇನು ಇಷ್ಟ ಆಗಿಲ್ಲ. ಏನೇನೋ ಸಾಸ್ ಎಲ್ಲ ಆ್ಯಡ್ ಮಾಡಿದರು. ಸೊ ಅದರಿಂದ ಟೇಸ್ಟ್ ಎಲ್ಲ ಕೆಟ್ಟೋಗಿತ್ತು. ಓಕೆ ಇತ್ತು. ಬಟ್ ನನಗೆ ಅನ್ನಿಸ್ತು ಹೊಸ ಐಟಮ್ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇನ್ಮೇಲೆ. ಇನ್ನು ಅವತ್ತಿನ ದಿನವೇ ನಮ್ಮ ತಮ್ಮನೂ ಊರಿಗೆ ಹೋಗೋದಿದ್ದ. ಸೊ ಎಲ್ಲರೂ ಡ್ರಾಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಮನೇಲಿ ಇರಬೇಕಾದ್ರೆ ಬಸ್ಸವ್ರಿಗೆ ಕಾಲ್ ಮಾಡಬೇಕಿತ್ತು. ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ನಾವು ಕಾಲ್ ಮಾಡಿದ್ದು. ಸೊ ಅವ್ರು ಹೇಳಿದ್ರು ಇನ್ನೊಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡಿ ಸುಮ್ಮನೆ ಹಂಗೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ತಾಯಿದ್ವಿ ನಾವು. ಆ್ಯಂಡ್ ಮೊನ್ನೆ ರೀಸೆಂಟಾಗಿ ಕರ್ನೂಲಲ್ಲಿ ಬಸ್ದು ಫೈರ್ ಇನ್ಸಿಡೆಂಟ್ ಆಗಿದ್ದು ನೋಡಿ, ನನಗಂತೂ ನೈಟ್ ಟೈಮ್ ಟ್ರಾವೆಲ್ ಮಾಡಬೇಕಂದ್ರೆ ಭಯ ಸ್ಟಾರ್ಟ್ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ನೈಟ್ ಜರ್ನಿ ಮಾಡಲೇಬೇಕಾಗುತ್ತೆ. ಸೊ ನಾವು ಹುಷಾರಾಗಿರಬೇಕು. ಬಸ್ ಹತ್ತಿದ ತಕ್ಷಣ ನೋಡ್ಕೋಬೇಕು, ಅಂದರೆ ವಿಂಡೋ ಫುಲ್ ಓಪನ್ ಮಾಡೋಕ್ಕಾಗುತ್ತಾ, ಸೊ ಜಂಪ್ ಮಾಡ್ಬೋದು, ಆ ಥರ ಎಲ್ಲ ನಾವು ನೋಡ್ಕೊಂಡಿರಬೇಕು. ಇದೆಲ್ಲ ಯಾರೂ ಹೇಳೋಂಗಿಲ್ಲ ನಮಗೆ. ನಾವಿಲ್ಲಿ ನೆಕ್ಸ್ಟ್ ಡೇ ರಿಟರ್ನ್ ಹೈದ್ರಾಬಾದ್ಗೆ ಸ್ಟಾರ್ಟ್ ಆಗಿದ್ವಿ. ಇನ್ನು ನಮ್ಮ ಜೊತೆ ನಮ್ಮ ಕಸಿನ್ನು ಬರ್ತಿದ್ದಾನೆ. ಅವ್ನ ಮದುವೆ ಇರೋದ್ರಿಂದ ವೆಡ್ಡಿಂಗ್ ಕಾರ್ಡ್ ಎಲ್ಲ ಕೊಡೋಕ್ಕೆ ಬರ್ತಿದ್ದಾನೆ ಇಲ್ಲಿ. ಸೊ ಆನ್ ದಿ ವೇ ಟೀಗೆ ಅಂತೇಳಿ ಸ್ಟಾಪ್ ಮಾಡಿದ್ವಿ. ಬಟ್ ತುಂಬ ರಶ್ ಇತ್ತು ಆ ಹೋಟೆಲಲ್ಲಿ. ಸೊ ಇನ್ನು ಜಸ್ಟ್ ಟೀ ಏನು ಕುಡ್ದಿಲ್ಲ, ಮತ್ತೆ ರಿಟರ್ನ್ ಸ್ಟಾರ್ಟ್ ಆದ್ವಿ. ನಾವಿನ್ನು ದಾರಿಯಲ್ಲಿ ಟೀ ಕುಡಿದ್ಬಿಟ್ಟು ಇನ್ನು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸ್ವಾತಿ ಬಾಪು ಸ್ಟೋರೀಸ್. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.